ಮೇಡಮ್ ಇಲ್ಲಿ ತನಕ ಹೇಳಿದ್ರಿ ಕ್ರಶ್ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಮಗು ಕಲಿತಿರುತ್ತೆ ಅಂತ. ಅದ್ರ ಜೊತೆಗೆ ಇವಾಗ ಪ್ರೀ ಸ್ಕೂಲ್ಗೆ ಹಾಕ್ತಾರೆ ಅಲ್ವಾ, ಅದರದ ಒಂದು ಇಂಪಾರ್ಟೆನ್ಸ್ ಏನು? ಮಗುಗೆ ಅಷ್ಟೊಂದು ಇಂಪಾರ್ಟೆಂಟಾ ಈ ಕ್ರಶ್ ಆಗಿರ್ಬೋದು, ಕಲಿಕೆ ಆಗಿರ್ಬೋದು, ಅಥವಾ ಈ ಒಂದು ಸ್ಕೂಲ್ ರೆಡಿನೆಸ್ ಅಂತ ಏನು ಹೇಳ್ತಾರೆ, ಅದು ಯಾವ ರೀತಿನಲ್ಲಿ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಹೌದು, ಅದು ತುಂಬ ಇಂಪಾರ್ಟೆಂಟ್ ಆದ ವಿಷಯ. ನಾವು ಮನೆಯಲ್ಲೇ ತಾಯಿ ತಂದೆಯರಿಗೆ ಸಮಯ ಇದ್ದು ಮಕ್ಕಳ ಜೊತೆಯಲ್ಲಿ ತುಂಬ ಕಾಲ ಕಳೆಯುವಂಥ ಪೇರೆಂಟ್ಸ್ ಆದರೆ ಅದು ತಾನಾಗೆ ಬರ್ಬೋದು ಎಲ್ಲನೂ. ಬಟ್ ಈಗಿನ ಕಾಲದ ಒಂದು ಸಿಚುಯೇಷನ್ನಲ್ಲಿ ಯಾವ ಒಂದು ಪೇರೆಂಟು ಸುಮ್ಮನೆ ಕೂತಿರಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತಾರೆ, ಇಲ್ಲಾಂದರೆ ಹೊರಗಡೆ ಹೋಗಿ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ಕುಟುಂಬ ಅಂತ ಒಂದಿತ್ತು ಮೊದಲು, ಎಲ್ಲರೂ ಸೇರಿ ಇರುವಂಥ ಒಂದು ಕುಟುಂಬಗಳಿರ್ತಾ ಇತ್ತು. ಇವಾಗ ಅದೂ ಇಲ್ಲ. ಸೊ ಆಮೇಲೆ ಬರ್ತಾ ಬರ್ತಾ 3 ಮಕ್ಕಳಾಗಿ 2 ಮಕ್ಕಳಾಗಿ ಇವಾಗ ಒಂದೇ ಮಕ್ಕಳು ಇರುವಂಥ ಮಗು ಹುಟ್ಟಿರುವಂಥ ಒಂದು ಸನ್ನಿವೇಶನೂ ಆಗಿದೆ. ಸೊ ಅದರಿಂದ ಇಲ್ಲಿ ಸ್ಕೂಲ್ ರೆಡಿನೆಸ್ಗೆ ಒಂದು ತಯಾರಿ ಆಗಬೇಕು. ಮಕ್ಕಳು 6ನೇ ವಯಸ್ಸು ಆದ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗುವಂಥ ಸಮಯಕ್ಕೆ ಸ್ವಲ್ಪ ಸೆಲ್ಫ್ ರಿಲಯಂಟ್ ಆಗಿ ಮಕ್ಕಳು ಹೋಗಬೇಕಾಗತ್ತೆ. ಅದನ್ನು ಕಲಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಈ ತರಹ ಒಂದು ಸ್ಟಿಮ್ಯುಲೇಟಿಂಗ್ ಆ್ಯಕ್ಟಿವಿಟೀಸ್ ಮೂಲಕನೂ ಕಲಿಸ್ಬೋದು. ಏನೇನು ಸ್ಕೂಲ್ ರೆಡಿನೆಸ್ಗೆ ಏನೇನು ಎಕ್ಸ್ಪೆಕ್ಟೇಷನ್ನು, ಒಂದು ಶಾಲೆಗೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಬರುವಷ್ಟರೊಳಗೆ ಮಕ್ಕಳು ಯಾವ್ಯಾವ ರೀತಿಯಲ್ಲಿ ತಯಾರಾಗಿ ಇರಬೇಕು, ಏನೇನು ತಯಾರಿ ಮಾಡಿ ಕಳಿಸ್ಬೇಕು. ಇಲ್ಲಾಂದರೆ ಮಕ್ಕಳಿಗೆ ಕಷ್ಟ, ಅಲ್ಲಿ ಬರೀ ತಾಯಿ ತಂದರಿಗೆ ಅಂತಲ್ಲ, ಮಕ್ಕಳಿಗೆ ಕಷ್ಟ. ಒಂದು ಜಾಗಕ್ಕೆ ಹೋಗಿ ಏನು ತಯಾರಿನೇ ಇಲ್ಲದೆ ಹೋದರೆ ಮಕ್ಕಳಿಗೆ ಅಲ್ಲಿ ಹೋಗಿ ಹೇಗಿರಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಸ್ಕೂಲ್ ರೆಡಿನೆಸ್ನಲ್ಲಿ ತುಂಬ ಮುಖ್ಯವಾಗಿರೋದು ಸೆಲ್ಫ್ ರಿಲಯಂಟ್ ಆ್ಯಕ್ಟಿವಿಟೀಸ್ ಅಂತ, ಲೈಫ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ, ಆ ಏಜ್ಗೆ ತಕ್ಕ ಲೈಫ್ ಸ್ಕಿಲ್ಲು. ಲೈಫ್ ಸ್ಕಿಲ್ಲು ಅಂದರೆ ಬೇರೆ ಏನೇನೋ ಅರ್ಥ ಮಾಡ್ಕೋಬಾರ್ದು. ನಾನು ಗಮನಿಸಿದ್ದೀನಿ ಮೇಡಮ್, ಮಕ್ಕಳುಗಳು ಸ್ಕೂಲ್ ರೆಡಿನೆಸ್ ಇಲ್ಲದೆ ಇರುವಂತ ಮಕ್ಕಳುಗಳೇ ಇರ್ಬೋದು ಅನ್ಸುತ್ತೆ. ತುಂಬಾ ಹಠ ಮಾಡುತ್ತೆ. ಅವ್ರ ತಾಯಿ ಎಷ್ಟೊತ್ತು ತನಕ ಇದ್ರು ಅಷ್ಟೊತ್ತು ಅಳ್ತಾನೆ ಇರುತ್ತೆ. ಅವ್ರ ತಾಯಿ ಹೋದ್ಮೇಲೂ ಅರ್ಧ ದಿನ ತನಕ ಅಳ್ತಾ ಇರುತ್ತೆ. 3 ತಿಂಗಳು 4 ತಿಂಗಳಾದ್ರೂ ಮಗು ಇನ್ನ ಅಡ್ಜಸ್ಟ್ ಆಗಿರಲ್ಲ ಸ್ಕೂಲ್ಗೆ. ಸೊ ನೀವು ಹೇಳೋ ಪ್ರಕಾರ ಸ್ಕೂಲ್ ರೆಡಿನೆಸ್ ಆಗದೆ ಇದ್ರೆ ಈ ತರದ ಸಮಸ್ಯೆ ಬರ್ಬೋದು. ಸ್ಕೂಲ್ ಇದು ಈ ತರ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ತುಂಬಾ ಓವರ್ ಪ್ರೊಟೆಕ್ಟಿವ್ ಆಗಿ ಮಕ್ಕಳನ್ನ ಬೆಳೆಸಿರ್ತಾರೆ. 3 ವರ್ಷ 4 ವರ್ಷ 5 ವರ್ಷದವರೆಗೂ ತುಂಬಾ ಓವರ್ ಪ್ರೊಟೆಕ್ಟಿವ್ ಆಗಿ ಬೆಳೆಸಿರ್ತಾರೆ ಮನೆಯಲ್ಲಿ ಇಟ್ಕೊಂಡು. ಆ ಮಗುಗೆ ಬೇರೆಯ ಜನಗಳ ಜೊತೆಯಲ್ಲಿ ಅಷ್ಟು ಬೆರೆತು ಅಭ್ಯಾಸ ಇರೋದಿಲ್ಲ. ಆಮೇಲೆ ತಾಯಿ ತಂದೆಯರು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋದನ್ನು ಅಭ್ಯಾಸ ಮಾಡಿಸ್ಬೇಕು. ಒಂದು 3 ವರ್ಷ ಆದ್ಮೇಲೆ ಮಕ್ಕಳು 4 ವರ್ಷಕ್ಕೆ ಬಂದರೆ ಒಂದು ಅರ್ಧ ಗಂಟೆ ಬೇರೆ ಯಾರ ಹತ್ರ ಇರಲಿ ಮನೆಯವ್ರ ಜೊತೆಯಲ್ಲಿ, ನಾವು ಒಂದು ಸ್ವಲ್ಪ ಹೊರಗಡೆ ಅದು ಟ್ರೈನಿಂಗ್. ಅದು ಆ್ಯಕ್ಚುಲಾಗಿ ತಾಯಿನ ಬಿಟ್ಟು ನಾನು ಇರ್ತೀನಿ ಅನ್ನೋದು ಭಾವನೆ ಮಗುಗೂ ಧೈರ್ಯ ಬರಬೇಕು. ಬೇರೆಯವ್ರ ಜೊತೆ ಬೇರೆ ವಾತಾವರಣದಲ್ಲಿ ಇದ್ರೂ ಪರವಾಗಿಲ್ಲ. ನಾವೆಲ್ಲ ತುಂಬ ವರ್ಷಗಳ ಮುಂಚೆ ನಮಗೆ ಯಾರ ಜೊತೆನೆಲ್ಲರೂ ಬಿಟ್ಬಿಟ್ಟು ಹೋಗೋಕ್ಕಷ್ಟು ಭಯನೂ ಇರಲಿಲ್ಲ. ಮನೆಯಲ್ಲಿ ಬೇರೆ ಜನಗಳು ಇರ್ತಾ ಇದ್ರು, ನಮಗದು ಕಷ್ಟ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಪಕ್ಕದ ಮನೆಯಲ್ಲೂ ಬಿಟ್ಬಿಟ್ಟು ಹೋಗ್ತಾ ಇದ್ವು. ಒಂದು ಸ್ವಲ್ಪ ಹೊತ್ತು ನೋಡ್ಕೊ, ನಾನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ, ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರಬೇಕು, ಹಾಗೆ ಹೀಗೆ ಅಂತ ಏನೋ ಒಂದು ಕಾರಣ ಹೇಳ್ಕೊಂಡು ಬಿಟ್ಬಿಟ್ಟು ಹೋಗ್ತಾ ಇದ್ವು. ಹೌದು. ಸೊ ಅವಾಗ ಏನಾಗುತ್ತೆ, ಮಗುಗೆ ಧೈರ್ಯ ಬರೋದಕ್ಕೆ ಶುರು ಆಗುತ್ತೆ. ನಾನು ಅಮ್ಮನ ಬಿಟ್ಟು ಇರ್ಬೋದು, ಅಪ್ಪನ ಬಿಟ್ಟು ಇರ್ಬೋದು ಸ್ವಲ್ಪ ಹೊತ್ತು ಬೇರೆಯವ್ರ ಜೊತೆನಲ್ಲಿ, ನನಗೇನು ಆಗೋದಿಲ್ಲ ಹಾಗೆ ಅಂತ ಬಿಟ್ಟು. ಸೊ ಆ ಥರ ಒಂದು ಸೆಲ್ಫ್ ರಿಲಯಂಟ್ ಆಗಿ ಇರೋ ತನ್ನ ಪಾಡಿಗೆ ತಾನು ಇರೋವಂಥ ಒಂದು ಧೈರ್ಯನ ತುಂಬಿಸ್ಬೇಕು ಅಂದರೆ ಆ ಥರ ಒಂದು ಆ್ಯಕ್ಟಿವಿಟೀಸ್ನ ಮಾಡಿ ಧೈರ್ಯ ತುಂಬಿಸ್ಬೇಕು. ಅದು ಬರೋದಕ್ಕೆ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಇವಾಗ ಅದಾಗದೇ ಇದ್ದರೆ ಅವಾಗ ಪ್ರೀ ಸ್ಕೂಲ್ ಬಿಕಮ್ಸ್ ಇಂಪಾರ್ಟೆಂಟ್. ಕರೆಕ್ಟ್. ಯಾಕೆಂದರೆ ಪ್ರೀ ಸ್ಕೂಲ್ನಲ್ಲಿ ಒಂದು ಕಡೆ ಹೇಗಾದರೂ ಮಾಡಿ ಬಿಟ್ಟು ಅಭ್ಯಾಸ ಮಾಡಿದ್ರೆ ಸ್ಕೂಲ್ ಲೆವೆಲ್ಗೆ ಬಂದಾಗ ಕಂಫರ್ಟಬಲ್ ಆಗಿ ಹೋಗೋಕ್ಕೆ ಶುರು ಆಗುತ್ತೆ ಮಕ್ಕಳಿಗೆ, ಏನು ಪ್ರಾಬ್ಲಮ್ ಇರಲ್ಲ. ಸೊ ಈ ಮಾನಸಿಕವಾಗಿ ಈ ತರಹ ಗೊಂದಲಗಳು ಬರುತ್ತೆ ಮಕ್ಕಳಿಗೆ ತುಂಬ. ಸೊ ಅದಕ್ಕೆ ಈ ಸಂಬಂಧಗಳದ್ದೇ ಅಲ್ಲಿ ತುಂಬ ಸಾಮಾಜಿಕ ಬೆಳವಣಿಗೆನೇ ತುಂಬ ಮುಖ್ಯವಾದ ವಿಷಯ. 3 ವರ್ಷದ ಒಳಗಡೆ ನೀವು ಮಕ್ಕಳಿಗೆ ಬೇಕಷ್ಟು ಜನಗಳನ್ನ ಪರಿಚಯ ಮಾಡಿಕೊಟ್ಟಿದ್ರೆ, ಎಲ್ಲ ಆ ಮಕ್ಕಳು ಮನೆಗೆ ಬಂದವ್ರ ಜೊತೆನಲ್ಲಾಗಲಿ ಯಾರು ಬಂದ್ರೂ ಕೂತ್ಕೊಂಡು ಮಾತಾಡೋದಕ್ಕೆ, ಸ್ವಲ್ಪ ಹೊತ್ತು ಅವ್ರ ಜೊತೆಯಲ್ಲಿ ಇರೋದಕ್ಕೆ ಅದೆಲ್ಲ ಮಾಡಿಕೊಟ್ಟಿದ್ರೆ ಈ ತರಹ ಪ್ರಾಬ್ಲಮ್. ಮಕ್ಕಳು ಅತ್ತೆ ಅಳುತ್ತವೆ. ಫಸ್ಟು 1 ವಾರ ಅಳೋದು ತುಂಬ ಸಹಜ, ಅದು ಏನು ದೊಡ್ಡ ವಿಷಯ ಅಲ್ಲ. ಅದು ಸ್ವಲ್ಪ ಹೊತ್ತು ಅಳುತ್ತವೆ, ಆಮೇಲೆ ಆಟ ಗೀಟ ನೋಡಿಕೊಂಡು ಮಿಕ್ಕಿದ ಮಕ್ಕಳನ್ನ ನೋಡಿಕೊಂಡು ಖುಷಿಯಾಗಿ ಹೊರಟೋಗುತ್ತವೆ. ಆದರೆ ಸ್ವಲ್ಪ ಮಕ್ಕಳು 3 ತಿಂಗಳಾದರೂ ಅಳೋದು ನಿಲ್ಲಿಸಲ್ಲ, ವಾಂತಿ ಮಾಡ್ಕೊಳತ್ವೆ, ಏನು ತಿನ್ನೋದಿಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಗಳು ಇರುತ್ತವೆ ಸ್ವಲ್ಪ ಮಕ್ಕಳಿಗೆ. ಆ ಥರ ಮಕ್ಕಳದು ಮನೆಯಲ್ಲಿ ಅವರು ತುಂಬ ಮುದ್ದಿಂದ ಬೆಳೆಸಿರ್ಬೋದು ಅಥವಾ ಓವರ್ ಪೊಸೆಸಿವ್ ಆಗಿ ಬೆಳೆಸಿರ್ಬೋದು, ಯಾರ ಹತ್ರನೂ ಬೆರೆತು ಅಭ್ಯಾಸ ಮಾಡದೆ ಬೆಳೆಸಿರ್ಬೋದು. ಸೊ ಇದರಿಂದ ಮಕ್ಕಳಿಗೆ ಒಂದು ಭಯದ ಒಂದು ವಾತಾವರಣ ಇನ್ನೂ ಇರುತ್ತೆ ಹಾಗೇನೇನೇನು.
ಸೊ ಅದನ್ನು ಹೋಗಿಸೋದಕ್ಕೆ ಪ್ರೀ ಸ್ಕೂಲು ಒಂದು ಒಳ್ಳೆಯ ಒಂದು ಹೆಲ್ಪ್ ಆಗುತ್ತೆ. ಸ್ಕೂಲ್ ರೆಡಿನೆಸ್ಗೆ ಇದು ಒಂದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಈಗ ಬರ್ತಾ 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 ಅಕಾಡೆಮಿಕ್ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ, LKG UKG ನಲ್ಲೇ ಎಷ್ಟೊಂದು ಕಲಿಬೇಕು ಅವರು. ಕಲಿಕೆ ಅನ್ನೋದು ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ. ನಮಗೆ 6 ವರ್ಷದವರೆಗೂ ನಾವು ಏನು ಗೊತ್ತೇ ಇರಲಿಲ್ಲ. ಈ ಕಲಿಯೋಕೆ ಶುರು ಮಾಡಿದ್ದೆ 6 ವರ್ಷಕ್ಕೆ. ಇವಾಗ ಪ್ರೀ ಸ್ಕೂಲಲ್ಲೇ ಎಲ್ಲ ಶುರು ಮಾಡ್ತಾರೆ. ಹೌದು, ಅಲ್ಲೇ ಎಲ್ಲಾನು ಹೇಳಬೇಕು, ಅದು ಇದು ಅಂತ ಅದನ್ನು ಶುರು ಆಗುತ್ತೆ. ಅಲ್ಲೇ ಪೆನ್ಸಿಲ್ ಇಟ್ಕೊಂಡು ಮಾಡಬೇಕು ಅಂತ. ಈ ಬೆಳವಣಿಗೆ ಪೆನ್ಸಿಲ್ ಇಟ್ಕೊಂಡು ಬೆಳವಣಿಗೆ ಮಾಡೋದು 3 ವರ್ಷಕ್ಕೆ ಬರೋದು, ಅದಕ್ಕೂ ಮುಂಚೆ ಬರೋದಿಲ್ಲ. ಆದರೆ ಒತ್ತಡ ಕೊಟ್ಟು 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 ಆ ಮಗುಗೆ ಅದು ಬರೀಲೇಬೇಕು, ಅದು ಬೇನೋ ಆ ಲೈನ್ ಒಳಗೆ ಬರೀಬೇಕು, ಹೆಂಗೆಗೋ ಬರೆಯಾಗಿಲ್ಲ. ಹೌದು. ಸೊ ಈ ತರಹ ಎಲ್ಲ ಒತ್ತಡಗಳು ತುಂಬಾ ಬರುತ್ತೆ. ಇದಕ್ಕೆಲ್ಲಾನು ಬೇಕಾಷ್ಟು ಚಟುವಟಿಕೆಗಳು ನೀವು ಮೊದಲು ಮಾಡ್ಬೋದು. ಪ್ರೀ ಸ್ಕೂಲಲ್ಲಿ ಅದೆಲ್ಲ ಮಾಡಿಸ್ತಾರೆ. ಚಾಕ್ ಪೀಸ್ನ ತಗೊಂಡು ಗೀಚಿ ಅಂತಾರೆ, ಪೆನ್ಸಿಲ್ ಕೊಟ್ಬಿಟ್ಟು ಅಲ್ಲಿ ಗೀಚು ಇಲ್ಲಿ ಗೀಚು ಅಂತಾರೆ. ಸೊ ಈ ತರಹ ಹೇಗೆ ಪೆನ್ಸಿಲ್ ಹಿಡ್ಕೋಬೇಕು, ಚಾಕ್ ಪೀಸ್ ಹಿಡ್ಕೋಬೇಕು, ಅದೇ ಒಂದು ದೊಡ್ಡ ಬೆಳವಣಿಗೆ. ಕೈಯ 2 ಫಿಂಗರು ಕರೆಕ್ಟಾಗಿ ಹಿಡ್ಕೊಂಡು ಪಾಪ ಮಗು ಬೆರಿಬೇಕಲ್ಲ. ಆದರೆ ಎಕ್ಸ್ಪೆಕ್ಟೇಷನ್ ಏನು ತಂದೆ ತಾಯಿ ಇರೋದು, ಫಸ್ಟ್ LKG ಹೋದ ತಕ್ಷಣ ಲೈನ್ಗೆ ಮಧ್ಯದಲ್ಲಿ ABCD ಬರೆದು ಬಿಡಬೇಕು. ಹೇಗೆ ಬರೆಯೋದು ಅಲ್ವಾ, ಅದು ಯೋಚನೆ ಮಾಡಬೇಕು. ಸೊ ಈ ತರಹ ಹಲವಾರು ಚಟುವಟಿಕೆಗಳು ಪ್ರೀ ಸ್ಕೂಲಿಗೆ ಕಳಿಸಿದ್ರೆ ಈ ಶಾರೀರಿಕ ಬೆಳವಣಿಗೆನೂ ಕರೆಕ್ಟಾಗಿ ಅದಕ್ಕೆ ಏಜಿಗೆ ಸರಿಯಾಗಿ ಆಗ್ತಾ ಇರುತ್ತೆ. ಸೊ ಅದು ಕಂಪ್ಲೀಟಾಗಿ ಅದು ಮೇಲೆ ಹತ್ತೋದು ಇಳಿಯೋದು ಅದೆಲ್ಲನೂ ಹೇಳ್ಕೊಡ್ತಾರೆ. ಆಮೇಲೆ ಹೇಗೆ ಇವಾಗ ಮಕ್ಕಳು ಕೂತು ಜಗಳ ಆಡ್ಕೊಳತ್ವೆ, ಅದನ್ನ ಆಟದ ಮೂಲಕ ಜಗಳ ಆಡತ್ವು. ಆಟ ಅದಕ್ಕೆ ತುಂಬಾ ಇಂಪಾರ್ಟೆಂಟು. ಆಟ ಆಡೋಕ್ಕೆ ಶುರು ಮಾಡಿದ್ರೆ ಜಗಳ ಇದ್ದೇ ಇರುತ್ತೆ. ಆಟ ಆಡೋಕ್ಕೆ ಶುರು ಮಾಡಿದ್ರೆ ಫೇಲ್ಯೂರ್ ಇದ್ದೇ ಇರುತ್ತೆ. ಸೊ ಆಟ ಆಡೋಕ್ಕೆ ಶುರು ಮಾಡಿದ್ರೆ ಸಕ್ಸಸ್ಸು ಇದ್ದೇ ಇರುತ್ತೆ. ಸೊ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನೀವು ನೋಡ್ತಾ ಇರಬೇಕಾದ್ರೆ, ಸುಮ್ಮನೆ ಬಿಟ್ಬಿಟ್ರೆ ಒಂದು 5-6 ಮಕ್ಕಳ ಜೊತೆನಲ್ಲಿ ಆಟ ಆಡ್ತಾ ಇರ್ಬೇಕಾದ್ರೆ ಜಗಳಗಳು ಆಡ್ತಾ ಇರುತ್ತವೆ. ನೀ ಹೋಗು ಅಂತ ಹೇಳುತ್ತವೆ, ನೀನು ಆಟಕ್ಕೆ ಸೇರ್ಕೊಳ್ಸಲ್ಲ ಅಂತ ಹೇಳುತ್ತವೆ. ಈ ಮಗುನು ನಾನು ಆಟಕ್ಕೆ ಬರಲ್ಲ ಅಂತ ಹೋಗುತ್ತವೆ. ಸ್ವಲ್ಪ ಹೊತ್ತು ಹೋಗಿ ಕೂತ್ಕೊಂಡು ತಾನಾಗೆ ಹತ್ಕೊಂಡು ಕೂತ್ಕೊಂಡು ತಿರುಗಿ ಮೆತ್ತಗೆ ವಾಪಸ್ ಬರುತ್ತೆ. ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ತಾರೆ. ನಾನು ಬಂದು ಮಾಡ್ತೀನಿ, ನಾನು ಇದನ್ನ ಮಾಡ್ತೀನಿ, ನಾನು ಆಟಕ್ಕೆ ಸೇರ್ಕೊಳ್ತೀನಿ. ಸೊ ಈ ಥರ ಲೈಫ್ ಸ್ಕಿಲ್ಸ್ ಎಲ್ಲ ಬೇರೆ ಬೇಕಾಗುತ್ತೆ ಮುಂದಕ್ಕೆ. ರೆಗ್ಯುಲರ್ ಸ್ಕೂಲ್ ಹೋಗಬೇಕಾದ್ರೆ ಇದೆಲ್ಲ ಕಲಿತು ಧೈರ್ಯ ಬರಬೇಕು. ಇದೆಲ್ಲ ಮ್ಯಾನೇಜ್ ಮಾಡ್ತೀನಿ ನಾನು. ಜಗಳ ಆದರೆ ನನಗೆ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗಬೇಕಲ್ಲ. ಹೋಗ್ತಾ ಹೋಗ್ತಾ ಜಗಳಗಳು ದೊಡ್ಡ ಜಗಳ ಆಗುತ್ತೆ, ಸಾಮಾನ್ಯವಾದ ಜಗಳ ಅಲ್ವಲ್ಲ. ಸೊ ಆಮೇಲೆ ಸಾಮಾನ್ಯವಾದ ಫೇಲ್ಯೂರ್ಸು ಅಲ್ಲ. ಅದ್ರ ಜೊತೆಗೆ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ತುಂಬ ಇರೋದ್ರಿಂದ ಎಲ್ಲತ್ರಲ್ಲೂ ಫಸ್ಟ್ ಬರಬೇಕು. ಇವಾಗ ರಿಯಾಲಿಟಿ ಶೋಸ್ ನೋಡ್ತಿದ್ದೀರಿ ಅಲ್ವಾ, ಹಾಗೆ ಆ ಎಕ್ಸ್ಪೆಕ್ಟೇಷನ್ಸ್ ತುಂಬ ಆಗೋದ್ರಿಂದ ಸೊ ಒಂದು ರೀತಿನಲ್ಲಿ ಪ್ರೀ ಸ್ಕೂಲು ಈ ಒಂದು ವಿಷಯದಲ್ಲೂ ತುಂಬ ಅನುಕೂಲ ಮಾಡಿಕೊಡುತ್ತೆ. ಆಮೇಲೆ ಶಾರೀರಿಕ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ಪ್ರೀ ಸ್ಕೂಲ್ಗೆ ಹೋಗೋದು. ಯಾಕೆಂದರೆ ಮಕ್ಕಳು ಓಡಾಡ್ತಿರ್ತಾರೆ, ಆಟ ಆಡ್ತಿರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ, ಆ್ಯಕ್ಟಿವಿಟಿ ನಡೀತಾ ಇರುತ್ತೆ. ಸೊ ಆಯಾ ಹಂತಕ್ಕೆ ಏನೇನು ಬೆಳವಣಿಗೆ ಆಗಬೇಕು 6 ವರ್ಷದವರೆಗೆ ಅದು ಕರೆಕ್ಟಾಗಿ ಒಂದು ಸ್ವಲ್ಪ ಬೆಳವಣಿಗೆ. ಆಟ ಆಡಿಸ್ತಾರೆ, ಓಡಿಸ್ತಾರೆ. ನೀವು ಮನೆಯಲ್ಲೇ ಕೂರ್ತಿದ್ರೆ ಅದೆಲ್ಲ ಮಾಡೋದಕ್ಕಿಲ್ಲ. ಮನೆಯಲ್ಲಿ ಒಂದೇ ಮಗು ಅಂತೂ ಆಗ್ಬಿಟ್ರಂತೂ ಇನ್ನೂ ಅದರದ್ದು ಅವಕಾಶ ಸಿಗೋದಿಲ್ಲ. ಸೊ ಇದು ಒಂದು ರೀತಿಯಲ್ಲಿ ಭಾಷೆಯ ಬೆಳವಣಿಗೆ ತುಂಬ ಇಂಪಾರ್ಟೆಂಟ್. ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ತನಗೆ ಅವಶ್ಯಕತೆ ಏನು ಅನ್ನೋದನ್ನು ಹೇಳ್ಕೊಳ್ಳೋ ಅಷ್ಟು ಗೊತ್ತಾಗಬೇಕು ಮಗುಗೆ. ನಿಜ. ತನಗೆ ಏನಾದ್ರು ಹೊಟ್ಟೆ ನೋವು ಬಂದರೆ ನನಗೆ ಹೊಟ್ಟೆ ನೋವುತ್ತಾ ಇದೆ ಅಂತ ಹೇಳ್ಕೊಳ್ಳೋಕೆ ಗೊತ್ತಾಗಬೇಕು. ಬಾತ್ರೂಮ್ಗೆ ಹೋಗಬೇಕು ಅಂದರೆ ಆ ಬಾತ್ರೂಮ್ ಟಾಯ್ಲೆಟ್ ಟ್ರೈನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮನೆಯಲ್ಲಿ ನೀವು ಅದನ್ನು ಮಾಡಿಲ್ಲದೆ ಹೋದರೆ ಪ್ರೀ ಸ್ಕೂಲಲ್ಲಾದ್ರೂ ಅದನ್ನು ಅವರು ಮಾಡಿಸಿ ಕಳಿಸಿ. ಯಾಕೆಂದರೆ ಪ್ರೀ ಸ್ಕೂಲಲ್ಲಿ ಒಂದು ಇರುತ್ತೆ, 1 ಅವರ್ಗೆ ಒಂದ್ಸಲ ಒಂದು ಇದಕ್ಕೆ ಹೋಗೋದು ಅಂತ, ಒಂದು ಟಾಯ್ಲೆಟ್ ಹೋಗೋದು ಅಂತ. ಲೈನಲ್ಲಿ ನಿಲ್ಲಿಸ್ತಾರೆ, ಬ್ರೇಕ್ ಟೈಮ್ ಲೈನಲ್ಲಿ ನಿಲ್ಲಿಸ್ತಾರೆ. ಲೈನಲ್ಲಿ ನಿಲ್ಲಿಸಿದ್ರೆ ಏನು ಕಲಿಯೋಕೆ ಶುರು ಆಗುತ್ತೆ ಮಗುಗೆ, ನಾವು ವೆಯ್ಟ್ ಮಾಡಬೇಕು, ಅವಸರದಲ್ಲಿ ಹೋಗೋಂಗಿಲ್ಲ, ಕ್ಯೂ ಸಿಸ್ಟಮ್ ಅರ್ಥ ಆಗುತ್ತೆ, ವೆಯ್ಟಿಂಗ್ ಸಿಸ್ಟಮ್ ಅರ್ಥ ಆಗುತ್ತೆ. ಆಮೇಲೆ ಒಂದಷ್ಟು ತನ್ನ ಟೈಮ್ ಯಾವಾಗ ಬರುತ್ತೋ ಆವಾಗಲೇ ಅದನ್ನು ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ. ಸೊ ಇದೆಲ್ಲ ಈ ತರಹ ಎಜುಕೇಷನ್ ಅದೆಲ್ಲ ಸ್ಲೋವಾಗಿ ಇದೆಲ್ಲ ಕಲಿಕೆಗಳು ತುಂಬ ಜೀವನಕ್ಕೆ ಬೇಕಾದ ಕಲಿಕೆಗಳೇ ಅಲ್ಲಿ ಶುರು ಆಗುತ್ತೆ ಈ ತರಹ ಮಾಡೋದ್ರಿಂದ. ಸೊ ಅದೂ ಒಂದು ಬೇಕಾಗಿರುವಂಥ ವಿಷಯ. ಟಾಯ್ಲೆಟ್ ಟ್ರೈನಿಂಗ್ ಆಗಬೇಕಲ್ಲ, ಇಲ್ಲಾಂದರೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋ ಅಷ್ಟರೊಳಗೆ LKG UKG ಹೋಗೋ ಅಷ್ಟರೊಳಗೆ ನಿಮ್ಗೆ ಆ ಟ್ರೈನಿಂಗ್ ಆಗಬೇಕು ಇವಾಗೆಲ್ಲ. ನಿಜ. ಸೊ ಅದು ಆಗದೆ ಹೋದರೆ ಅಲ್ಲಲ್ಲೇ ಹೋದರೆ ಟೀಚರ್ಸ್ ಕೋಪ ಮಾಡ್ಕೊಳ್ತಾರೆ, ಆಮೇಲೆ ಪೇರೆಂಟ್ಸಿಗೆ ಕಂಪ್ಲೇಂಟ್ ಮಾಡ್ತಾರೆ, ಏನಿದೇನು ಹೇಳೇ ಕೊಟ್ಟಿಲ್ಲ ನೀವು ಅಂತಾರೆ. ಸೊ ಇದೆಲ್ಲ ಬರುತ್ತೆ. ಸೊ ಅದು ಒಂದು ಇಂಪಾರ್ಟೆಂಟ್ ಆದ ಒಂದು ವಿಷಯ ಆಗುತ್ತೆ. ಸೊ ಈ ತರಹ ಹಲವಾರು ಪ್ರೀ ಸ್ಕೂಲ್ನಲ್ಲಿ ಕಳಿಸಿದ್ರೆ ಬೆನಿಫಿಟ್ ತುಂಬ ಇದೆ.
ಏನೇನಲ್ಲಿ ಪ್ರೀ ಸ್ಕೂಲಲ್ಲಿ ಅವ್ರು ಯಾವ್ಯಾವ ರೀತಿ ಟ್ರೈನಿಂಗ್ ಕೊಟ್ಟು ಯಾವ್ಯಾವ ರೀತಿ ತಯಾರಿ ಮಾಡ್ತಾರೋ ಮಕ್ಕಳನ್ನ ಅದು ಮನೆಯಲ್ಲಿ ಕಂಟಿನ್ಯೂ ಆಗಬೇಕು. ಮನೆಯಲ್ಲಿ ನೀನು ಬಿಟ್ಬಿಟ್ರೆ ಅದನ್ನು ಸೊ ತಿರುಗಿ ಮಕ್ಕಳಿಗೆ ಅದು ಇಂಪಾರ್ಟೆನ್ಸ್ ಗೊತ್ತಾಗೋದಿಲ್ಲ. ಇವಾಗ ಮನೆಗೆ ಬಂದ ಮತ್ತೆ ಮಗುನ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಒಂದು ಕ್ಯೂನಲ್ಲಿ ನಿಂತಿದ್ರೆ ಅದಕ್ಕೆ ಅರ್ಥ ಆಗಬೇಕು, ನಾವು ಕ್ಯೂನಲ್ಲಿ ನಿಂತಿದ್ದೀವಿ, ನಮ್ದು ನೆಕ್ಸ್ಟ್ ಸ್ಟೆಪ್ ನಾವು ಇದು ಅಂತ ಬಿಟ್ಟು ಅಂತ. ಅದು ಒಂದು. ಮನೆಯಲ್ಲೂ ಅಷ್ಟೇ ಬಾತ್ರೂಮ್ ಹೋಗಬೇಕು ಅಂದರೆ ಹೇಗೆ ಮ್ಯಾನೇಜ್ ಮಾಡಬೇಕು, ಯಾರ ಹತ್ರ ಹೇಳಬೇಕು, ಯಾರ ಹತ್ರ ಹೋಗಬೇಕು, ಯಾರ ಹತ್ರ ಹೆಲ್ಪ್ ತಗೋಬೇಕು, ಅದು ಅರ್ಥ ಆಗಬೇಕು. ಸೊ ಹೀಗೆ ಪ್ರತಿಯೊಂದು ಆಮೇಲೆ ಸೆಲ್ಫ್ ರಿಲಯಂಟ್ ಆ್ಯಕ್ಟಿವಿಟೀಸು ಮನೆಯಲ್ಲೇ ಶುರು ಮಾಡಬೇಕು. ರೂಮನ್ನು ಕ್ಲೀನ್ ಮಾಡಿಟ್ಕೋಪ್ಪ ಒಂದು ಸ್ವಲ್ಪ, ಇದನ್ನು ಮಡಿಸಿಟ್ಕೋ, ಈ ಚಪ್ಪಲಿ ಇಲ್ಲಿ ಬಿಡು. ಸೊ ಇದೆಲ್ಲ ಆಮೇಲೆ ಸ್ನಾನ ಮಾಡೋದು ಮನೆಯಲ್ಲೇನೆ, ಅಲ್ಲಿ ಪ್ರೀ ಸ್ಕೂಲಲ್ಲಿ ಮಾಡೋದಿಲ್ಲ ಅವರು. ಸ್ನಾನ ಮಾಡೋದು ಆ್ಯಕ್ಚುಲಿ ನಾನು ಚೆನ್ನೈನಲ್ಲಿ ಇರಬೇಕಾದ್ರೆ ಒಂದು ಸ್ಕೂಲಲ್ಲಿ ಅವರು ಸ್ನಾನ ಕೂಡ ಮಾಡಿಸೋಕೆ ಮಾಡ್ತಾ ಇದ್ದಾರೆ. ಸ್ಕೂಲಿಗೆ ಬಂದ ತಕ್ಷಣ ಮಕ್ಕಳು ಅಲ್ಲಿ ಸ್ನಾನ ಮಾಡಬೇಕು, ಅದು ಒಂದು ಇತ್ತು, ಒಂದು ಪ್ರೋಗ್ರಾಮ್ ಅವ್ರಿಗೆ. ಸೊ ಮಕ್ಕಳು ತಾವಾಗೆ ಮಗ್ಗಿಂದ ತಗೊಂಡು ನೀರು ಹಾಕ್ಕೊಳ್ಳೋದು ಅಥವಾ ಶವರಿಂದ ನೀರು ತಗೊಂಡು ಹೇಗೆ ಸ್ನಾನ ಮಾಡಬೇಕು, ಸೋಪ್ ತಗೊಂಡು ಯಾವ ರೀತಿ ಯೂಸ್ ಮಾಡಬೇಕು, ಪ್ರತಿಯೊಂದನ್ನು. ಎಷ್ಟೋ ಮಕ್ಕಳಿಗೆ ನೀವು ಮನೆಯಲ್ಲಿ ಹೇಳ್ಕೊಟ್ಟಿಲ್ದೆ ಹೋದ್ರೆ ಬ್ರಷ್ ಮಾಡ್ಕೊಳ್ಳೋಕೆ ಗೊತ್ತಿರೋದಿಲ್ಲ, ಸೋಪ್ ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳೋಕೆ ಗೊತ್ತಿರೋದಿಲ್ಲ. ಆಮೇಲೆ ಎಲ್ಲೆಲ್ಲಿ ಕ್ಲೀನ್ ಮಾಡ್ಕೋಬೇಕು ಬಾಡಿನಲ್ಲಿ ಅದು ಹೇಳ್ಕೊಡ್ಬೇಕು, ತುಂಬ ಇಂಪಾರ್ಟೆಂಟು. ತಾನಾಗೆ ಹೇಳ್ಕೊಡ್ಬೇಕು, ಕಲ್ತ್ಕೋಬೇಕು ಅದನ್ನೆಲ್ಲ. ಅಂದರೆ ಅವೆಲ್ಲ ಧೈರ್ಯ ತುಂಬುವಂಥ ವಿಷಯ. ಮಕ್ಕಳಿಗೆ ಅದು ಧೈರ್ಯ ಕೊಡುತ್ತೆ. ಯಾವಾಗ ತಾನೆಲ್ಲ ಇಷ್ಟು ಚಿಕ್ಕ ವಿಷಯ ಅಂತ ಆದ್ರೂ ಆಮೇಲೆ ತಟ್ಟೆ ಊಟ ಮಾಡಿದ್ದನ್ನ ಸರಿಯಾಗಿ ತಟ್ಟೆ. ಪ್ರೀ ಸ್ಕೂಲ್ಗೆ ಹೋದ್ರೆ ಒಂದು ಆರ್ಡರ್ ಇರುತ್ತೆ, ಎಲ್ಲರೂ ಅವ್ರವ್ರ ತಟ್ಟೆ ತೊಗೊಂಡ್ಬರ್ತಾರೋ ಅಥವಾ ಯಾವ ರೀತಿ ಇಟ್ಟಿರ್ತಾರೋ ಗೊತ್ತಿಲ್ಲ. ಒಂದೊಂದು ಕ್ರಶಲ್ಲಿ ಒಂದೊಂದು ಪ್ರೀ ಸ್ಕೂಲಲ್ಲಿ ಬೇರೆ ಬೇರೆ ಥರ ಇರ್ಬೋದು, ಬಟ್ ಒಂದು ಆರ್ಡರ್ ಇರುತ್ತೆ. ಅವ್ರವ್ರ ತಟ್ಟೆ ಅವ್ರವ್ರ ಲೋಟ ತೊಗೊಂಡ್ಬರ್ತಾರೆ, ಮನೆಯಿಂದ ಬಾಕ್ಸ್ ಬಂದಿದ್ರೆ ಅದನ್ನ ಮುಂದೆ ಇಡ್ತಾರೆ. ಸೊ ಎಲ್ಲ ಮಕ್ಕಳು ತಿನ್ನುವಾಗ ಅವ್ರಿಗೂ ತಿನ್ಬೇಕು ಅಂತ ಅನ್ಸುತ್ತೆ, ತಿಂತಾರೆ. ಆಮೇಲೆ ಅದನ್ನ ತಗೊಂಡೋಗಿ ತಿರುಗಿ ಕ್ಲೀನ್ ಮಾಡಬೇಕು ಅನ್ನೋದು ಒಂದು ಹೇಳ್ಕೊಡ್ತಾರೆ. ಸೊ ಇದೆಲ್ಲ ಸೆಲ್ಫ್ ರಿಲಯಂಟ್ ಆಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟ್ ಆದ ವಿಷಯ, ಧೈರ್ಯ ತುಂಬುವಂಥ ವಿಷಯ ಇದು. ಇನ್ನೊಂದು ಮುಖ್ಯವಾದ ಸೆಲ್ಫ್ ರಿಲಯಂಟ್ ಆಕ್ಟಿವಿಟಿ ಏನು ಅಂತ ಹೇಳಿದ್ರೆ, ನಮ್ಮ ಮನೆ ಎಲ್ಲಿದೆ, ನಮ್ಮ ಕಷ್ಟ ಬಂದ್ರೆ ಯಾರಿಗೆ ನಾವು ಕಾಲ್ ಮಾಡಬೇಕು ಅಥವಾ ಯಾರ ಹತ್ರ ಮಾತಾಡಬೇಕು. ಆಮೇಲೆ ಇವಾಗಂತೂ ಮೊಬೈಲ್ಗಳು ಬಂದಿರೋದ್ರಿಂದ ಮೊಬೈಲ್ ನಂಬರ್ಗಳು ಏನು, ನಾನು ಯಾವ ರೋಡಲ್ಲಿ ಇದ್ದೀನಿ, ನಮ್ಮನೆ ರೋಡ್ ಯಾವುದು, ನಂಬರ್ ಹೇಳ್ದೆ ಹೋದ್ರೂ ಅಟ್ಲೀಸ್ಟ್ ನಮ್ಮನೆ ರೋಡ್ ಹೆಸರೇನು, ಯಾವುದು ಹೆಸರು, ಇದೆಲ್ಲ 6 ವರ್ಷದ ಒಳಗಡೆ ಕಲಿಯುವಂಥ ವಿಷಯ, ಹೇಳ್ಕೊಡ್ಲೇಬೇಕು. ಆಮೇಲೆ ಯಾರಿಗೆ ಫೋನ್ ಮಾಡಬೇಕು ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಯಾರ ಹತ್ರ ನಾನು ಹೋಗಬೇಕು, ಅದು ಒಂದು ಇಂಪಾರ್ಟೆಂಟ್ ಆಗಿ ಕಲಿಬೇಕು. ಪೊಲೀಸ್ಗೆ ಹೋಗಬೇಕು. ಸೊ ಪೊಲೀಸ್ಗೆ ಹೋಗ್ಬೇಕು ಅಂದರೆ ಏನು ನಂಬರು, ಯಾಗೆ ಕಾಲ್ ಮಾಡೋದು, ಯಾವ ರೀತಿ ಕಾಲ್ ಮಾಡೋದು, ನನಗೆ ಯಾರು ಹಿಂಸೆ ಕೊಟ್ಟರೆ ನಾನು ಏನು ಮಾಡಬೇಕು. ಆಮೇಲೆ ನನ್ಗೆ ಇವಾಗ ಇನ್ನೊಂದು ವಿಷಯ ಏನು ಅಂದರೆ, ಇವಾಗ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದು ಒಂದು ವಿಷಯಗಳಾಗ್ತಾ ಇದೆ. ಸೊ ಅದನ್ನು ಕೂಡ ಒಂದು ಸೆಲ್ಫ್ ರಿಲಯಂಟ್ ಆಗಿ ಆ್ಯಕ್ಟಿವಿಟಿ ಅಂತಲೇ ಹೇಳಬೇಕು, ಅದನ್ನು ಹೇಳ್ಕೊಡ್ಬೇಕು. ಯಾಕಂದರೆ ಅವಾಗ ಧೈರ್ಯನೂ ಅದು ಬರುತ್ತೆ ಮಕ್ಕಳಿಗೆ. ಸೊ ಇದಿಷ್ಟನ್ನು ಕಲಿಯೋಕ್ಕೆ ಒಂದು ಒಳ್ಳೆಯ ಸ್ಥಳ ಅಂದರೆ ಖಂಡಿತವಾಗ್ಲೂ ಪ್ರೀ ಸ್ಕೂಲು ಚೆನ್ನಾಗಿದ್ರೆ. ಎಲ್ಲಾನು ಡಿಪೆಂಡ್ಸ್ ಆನ್ ಹೇಗಿದೆ, ಆ ಕ್ರಶ್ ಹೇಗಿದೆ, ಆ ಪ್ರೀ ಸ್ಕೂಲ್ ಹೇಗಿದೆ, LKG UKG ಹೇಗಿದೆ, ಅಲ್ಲಿ ಇರೋ ಟೀಚರ್ಸ್ ಹೇಗಿದ್ದಾರೆ, ಅಲ್ಲಿ ನೋಡ್ಕೊಳ್ಳೋರು ಹೇಗಿದ್ದಾರೆ, ಅವರ ವರ್ತನೆ ಯಾವ ಥರ ಇದೆ, ಅವರ ವ್ಯಕ್ತಿತ್ವ ಯಾವ ಥರ ಇದೆ, ಆಮೇಲೆ ಅಲ್ಲಿರೋ ಪರಿಸರ ಹೇಗಿದೆ, ಶುದ್ಧವಾಗಿದೆಯಾ, ಹೈಜೀನ್ ತುಂಬ ಇಂಪಾರ್ಟೆಂಟು, ಕ್ಲೀನಾಗಿದೆಯಾ, ಗಮನ ಕೊಡ್ತಾರ ಮಕ್ಕಳ ಮೇಲೆ, ಆಟ ಆಡಿಸ್ತಾ ಇದ್ದಾರಾ, ಇಲ್ಲ ಸುಮ್ಮನೆ ಮಕ್ಕಳನ್ನ ಮಲಗಿಸ್ಬಿಟ್ಟು ಬಲ್ಗೋದು ಮಾಡ್ತಾ ಇದ್ದಾರಾ, ಇದೆಲ್ಲ ಗಮನ ಕೊಡಬೇಕಾಗತ್ತೆ ಸೇರ್ಸೋಕ್ಕೂ ಮುಂಚೆ. ಆ ಥರ ಒಳ್ಳೆಯ ಒಂದು ಜಾಗಕ್ಕೆ ಸೇರಿಸಿದ್ರೆ ಏನೂ ತೊಂದರೆ ಇಲ್ಲ, ಖಂಡಿತವಾಗ್ಲೂ ಸೇರಿಸ್ಬೋದು. ತುಂಬ ವಿಷಯಗಳನ್ನ ನಾವು ಇವತ್ತು ತಿಳ್ಕೊಂಡ್ವಿ ಮೇಡಮ್. ಮೊದಲನೇದಾಗಿ ಒಂದು ಮಗುವನ್ನು, ತುಂಬ ಚಿಕ್ಕ ಮಗುವನ್ನು 3 ವರ್ಷದೊಳಗಡೆ ಒಂದು ಕ್ರಶಲ್ಲಿ ಬಿಡೋದು ಅಥವಾ ಮನೆಯಲ್ಲಿ ಯಾರೋ ಇದ್ರೂ ಅವರು ಯಾವ ರೀತಿ ನೋಡ್ಕೊಳ್ತಾರೆ, ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಯಾವುದೆಲ್ಲ ಮುಖ್ಯವಾಗಿ ಕಾರಣ ಆಗತ್ತೆ, ಯಾವ ಹಂತದಲ್ಲಿ ಬೆಳವಣಿಗೆ ಆಗತ್ತೆ, ಅದ್ರ ಜೊತೆಗೆ ಮಗುವಿನ ರೆಡಿನೆಸ್ಗೆ ಅಥವಾ ಪ್ರೀ ಸ್ಕೂಲ್ಗೆ ಕಳಿಸೋದ್ರಿಂದ ಮಗುವಿನ ರೆಡಿನೆಸ್ ಹೇಗಾಗತ್ತೆ, ಸ್ಕೂಲ್ ರೆಡಿನೆಸ್ಸು ಯಾವ ರೀತಿ ಎಲ್ಲ ಆಗುತ್ತೆ, ಯಾವ ರೀತಿಯಲ್ಲೆಲ್ಲ ಪೋಷಕರು ಗಮನವನ್ನು ಕೊಡಬೇಕು, ಒಂದು ವಾತಾವರಣ ಆಗಿರ್ಬೋದು, ಮಗುವಿನ ದೈಹಿಕ, ಮಾನಸಿಕ, ಸಾಮಾಜಿಕ ಎಲ್ಲ ರೀತಿಯಿಂದಲೂ ಬೆಳವಣಿಗೆ ಆಗಬೇಕಾದ್ರೆ ಎಲ್ಲವನ್ನು ಯಾವ ರೀತಿ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನೋದು ವಿಚಾರನ ತುಂಬ ಚೆನ್ನಾಗಿ ಇಷ್ಟು ತನಕ ಮಾತಾಡಿದ್ದೀರಾ. ಇನ್ನೊಂದು ವಿಷಯ ನಾನು ಹೇಳಬೇಕು ನಿಮಗೆ. ಇನ್ನೊಂದು ತುಂಬ ಮುಖ್ಯವಾದ ವಿಷಯ, ಮೌಲ್ಯಗಳನ್ನ ಕಳಿಸ್ಬೇಕು. ಯಾಕೆಂದರೆ ಮೌಲ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಚಿಕ್ಕ ವಯಸ್ಸಿನಿಂದಾನೇ ಅಬ್ಸರ್ವ್ ಮಾಡಿ ಕಲಿಕೆ ಬರುತ್ತೆ.
ಒಂದು ಹಂತಕ್ಕೆ, ಒಂದು ಟೀನೇಜ್ ಹಂತಕ್ಕೆ ಬಂದ ಮತ್ತೆ ಆ ಮೌಲ್ಯಗಳು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಈ ಥರ ನಾನು ಇರಬೇಕು ಅಂತ ಬಿಡೋದು. ಯಾಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ಕಲಿತ ಮೌಲ್ಯಗಳು ತುಂಬ ಡೀಪಾಗಿ ಹೋಗಿರುತ್ತೆ. ಅದು ಯಾವಾಗಲೂ ಒಂದ್ಸಲ ತಪ್ಪು ತಾನು ಮಾಡುವಾಗ ಮುಂದೆ ಎಷ್ಟೋ ವರ್ಷಗಳಿರ್ಬೋದು, ಅದು ತಪ್ಪು ಮಾಡುವಾಗ ಅಯ್ಯೋ ಇದು ಮಾಡಬಾರ್ದು, ಮಾಡ್ಕೊಡ್ದು ಅಂತ ಹೇಳಿದ್ರಲ್ವಾ ನಮ್ಮ ಅಪ್ಪ ಅಮ್ಮ ಎಲ್ಲ, ಇದು ಮಾಡಬಾರ್ದು ಅಂತ ಒಂದು ರಿಮೈಂಡ್ ಮಾಡುತ್ತೆ. ಅದನ್ನು ದಾಟಿನೂ ತುಂಬ ಮುಂದಕ್ಕೆ ಹೋಗೋದು ಅದು ಆಮೇಲೆ ಆಗಿರುವಂಥ ಪರಿಣಾಮಗಳು ಅಷ್ಟೇನೇನ. ಬಟ್ ಖಂಡಿತವಾಗ್ಲೂ ಅದು ಒಂದು ಡೀಪ್ ಕಾನ್ಷಿಯಸ್ ಇದರಲ್ಲಿ ಹೊರಟೋಗುತ್ತೆ ಒಂಥರ ಮೌಲ್ಯಗಳು. ಸೊ ಮೌಲ್ಯಗಳನ್ನ ಹೇಳ್ಕೊಟ್ಟು ಕಲಿಸೋದು ತುಂಬ ಇಂಪಾರ್ಟೆಂಟು ಮಕ್ಕಳಿಗೆ. ಸೊ ಆ ಮೌಲ್ಯಗಳ ಇಲ್ಲಿ ಪ್ರೀ ಸ್ಕೂಲಲ್ಲಾಗಲಿ ಅಥವಾ ಕೃಷಿಗಳಲ್ಲಾಗಲಿ ಪಾಲಿಸ್ತಿದ್ದಾರಾ ಅನ್ನೋದು ಅದು ಒಂದು ಮುಖ್ಯ ಆಗುತ್ತೆ. ನಾವು ಮನೆಯಲ್ಲೂ ನಾವು ಪಾಲಿಸ್ಬೇಕು. ಇವಾಗ ಸುಳ್ಳು ಹೇಳ್ತಾನೆ ಇರೋವಂಥ ಪೇರೆಂಟ್ಸ್ ಆಗಿಬಿಟ್ರೆ ಯಾವ ಮೌಲ್ಯ ಹೇಳ್ಕೊಡೋಕ್ಕಾಗುತ್ತೆ ಮಕ್ಕಳಿಗೆ? ಇಲ್ಲ ಒಬ್ಬರನ್ನ ಯಾವಾಗ ನೋಡು ಕೆಟ್ಟ ಕೆಟ್ಟ ಮಾತಲ್ಲಿ ಬೈತಾ ಇರೋವಂಥ ಪೇರೆಂಟ್ಸ್ ಆದರೆ ಅದು ಯಾವ ಮೌಲ್ಯ ಹೇಳ್ಕೊಡ್ತಿದ್ದಾರ ಮಕ್ಕಳಿಗೆ? ಸೊ ಅದೇನೇ ಕಲಿಯೋಕ್ಕೆ ಸಾಧ್ಯ. ಏನು ಬೇಕಾದ್ರೂ ಸುಳ್ಳು ಹೇಳ್ಬೋದು, ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಂತ. ಸೊ ಈ ರೀತಿ ನಾವು ಯಾವುದನ್ನು ಬೇಕಾದ್ರೂ ರೂಲ್ಸ್ ಬ್ರೇಕ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಹೋದರೆ ಏನು ರೂಲ್ಸ್ ಬೇಕಾದರೂ ನಾವು ಬ್ರೇಕ್ ಮಾಡ್ಬೋದು ಅನ್ನೋ ಅಂಥ ಪೇರೆಂಟ್ಸ್ ಆದರೆ ಅದನ್ನು ಮಕ್ಕಳ ಮುಂದೆ ತೋರಿಸ್ತಾನೂ ಇರ್ತಾರೆ, ಮಾತಾಡ್ತಾನೂ ಇರ್ತಾರೆ. ಅದು ಏನು ಮೌಲ್ಯ ಹೇಳ್ಕೊಡ್ತೀರಾ? ಆಮೇಲೆ ತಂದೆ ತಾಯಿ, ಅವ್ರ ತಂದೆ ತಾಯಿ, ಅಜ್ಜಿ ಅಜ್ಜ, ಅವರು ಯಾರೋ ರಿಲೇಟಿವ್ಸ್ ಎಲ್ಲ ಬಂದಾಗ ಅವ್ರುಗಳನ್ನ ಸುಮ್ಮನೆ ಏನೋ ಒಂದು ರೀತಿಯಲ್ಲಿ ಬೈಯೋದು ಅಥವಾ ಅವ್ರ ಜೊತೆನಲ್ಲಿ ಜೋರಾಗಿ ಮಾತಾಡೋದು, ಜಗಳ ಆಡೋದು, ಅದು ಯಾವ ಮೌಲ್ಯನ ಹೇಳ್ಕೊಡ್ತಿರ್ತೀರಾ? ಸೊ ಆ ಮೌಲ್ಯಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಪ್ರೀ ಸ್ಕೂಲಲ್ಲೂ ಟೀಚರ್ಸೂ ಅದಕ್ಕೆ ಗಮನ ಕೊಡಬೇಕು. ಅಲ್ಲೂ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಬೇಕು ಮೌಲ್ಯಗಳನ್ನ ಪಾಲಿಸುವಂಥ ಡಿಸಿಪ್ಲಿನ್ ಅಂತ ಹೇಳ್ತೀವಿ, ಅದೇ ಡಿಸಿಪ್ಲಿನ್ನು. ಆ ಡಿಸಿಪ್ಲಿನ್ನ ಹೇಳ್ಕೊಡ್ಬೇಕಾಗತ್ತೆ. ಆ ಡಿಸಿಪ್ಲಿನ್ನ ಫಾಲೋ ಮಾಡದೆ ಹೋದರೆ ಮಕ್ಕಳು ಅದನ್ನು ಬೈದುಗಿದು ಹೇಳಿದೆ ಅದನ್ನು ಸಮಾಧಾನವಾಗಿ ಕೂತ್ಕೊಂಡು ಈ ಥರ ಅಂತ ಕಥೆಗಳ ಮೂಲಕ ಅಂತೂ ಇವಾಗ ಬೇಕಾದಷ್ಟು ಪಾಠ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ. ಸೊ ಮೌಲ್ಯಗಳನ್ನು ಹೇಳ್ಕೊಡೋದು ಅದು ಒಂದು ಸ್ಕೂಲ್ ರೆಡಿನೆಸ್ ಅಂತಾನೆ ಅಲ್ಲ, ಅದು ಲೈಫ್ ರೆಡಿನೆಸ್. ಅದು ಆ್ಯಕ್ಚುಲಿ ಮೌಲ್ಯಗಳನ್ನ ಕಲಿಯೋದು ಅದು ಅರ್ಲಿ ಪೇರೆಂಟಿಂಗ್ನಲ್ಲೇ ಆಗಬೇಕದು ಕೆಲಸ ನಿಜ. ಸೊ ಅದರಿಂದ ಹುಟ್ಟಿನಿಂದ ಶುರು ಆಗುವಂಥ ವಿಷಯ ಅದು. ಅದ್ರ ಗಮನ ಕೊಡ್ತಾನೇ ಇರುತ್ತೆ ಮಕ್ಕಳು, ಅದನ್ನು ಕಲಿತಾನೇ ಇರುತ್ತವೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವರು ಅವರದ್ದೇ ಆದ ರೀತಿಯಲ್ಲಿ ಶುರು ಮಾಡ್ಕೊಳ್ತಾರೆ, ಸರಿಯಾದ ರೀತಿಯಲ್ಲಿ ಕಲಿದೆ ಹೋದರೆ. ಸೊ ಅದರಿಂದ ಮೌಲ್ಯನೂ ತುಂಬ ಗಮನ ಕೊಡಬೇಕು ಅನ್ನೋದು ಇಂಪಾರ್ಟೆಂಟ್. ಯಾವುದೇ ವ್ಯಕ್ತಿ ಹುಟ್ಟಾನೆ ಕ್ರಿಮಿನಲ್ ಆಗು ಹುಟ್ಟಲ್ಲ, ಹಾಗೆ ಅಬ್ದುಲ್ ಕಲಾಂ ಆಗು ಹುಟ್ಟೋದಿಲ್ಲ. ಯಾವ ರೀತಿಯ ಒಂದು ವಾತಾವರಣ ಕೊಡ್ತೀವಿ, ಯಾವ ಸಂಸ್ಕಾರ ಕೊಡ್ತೀವಿ, ಯಾವ ರೀತಿಯ ಒಂದು ಜೀವನ ಕೌಶಲ್ಯಗಳನ್ನ ನಾವು ಹೇಳ್ಕೊಡ್ತೀವಿ, ಅದ್ರ ಮೇಲೆ ಒಂದು ವ್ಯಕ್ತಿ ಯಾವ ರೀತಿಯಲ್ಲಿ ಅವನು ಜೀವನದಲ್ಲಿ ಆಗ್ತಾನೆ ಅನ್ನೋದ್ರ ಬಗ್ಗೆ ನೀವು ಇವಾಗ ಮಾಹಿತಿ ಕೊಟ್ಟಿದ್ದು ತುಂಬ ಚೆನ್ನಾಗಿ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ತುಂಬ ಧನ್ಯವಾದಗಳು. ನನಗೊಂದು ರೀತಿ ತುಂಬ ಇದರಿಂದ ಒಂದು ಎಂಪವರ್ ಆದಂಗೆ ಆಯಿತು. ಯಾರಾದರೂ ಈ ಥರ ಎಲ್ಲಾದರೂ ಪೇರೆಂಟಿಂಗ್ ಸೆಷನ್ಗೆ ಹೋದಾಗ ಅವ್ರಿಗೆ ಏನೇ ಪ್ರಶ್ನೆಗಳು ಬಂದ್ರೂ, ಅದರಲ್ಲೂ ಈ ಒಂದು 6 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳುಗಳ ಒಂದು ಬೆಳವಣಿಗೆಗೆ ಯಾವ ರೀತಿ ಪ್ರಶ್ನೆಗಳು ಬಂದ್ರೂ ಯಾವ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ಬೋದು, ಪೋಷಕರಿಗಾಗಿರ್ಬೋದು, ಅಂಗನವಾಡಿ ಟೀಚರ್ಸ್ಗಳಿಗಾಗಿರ್ಬೋದು, ಅಥವಾ ಆಶಾ ವರ್ಕರ್ಗಾಗಿರ್ಬೋದು, ಯಾವ ರೀತಿಯ ಒಂದು ಮಾಹಿತಿಯನ್ನು ಕೊಡ್ಬೋದು ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು. ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮಂಜುಳಾ. ಥ್ಯಾಂಕ್ ಯು.